SK ಸೂಪರ್ TMT, ದ ಲಾಂಗ್ ಲೈಫ್ TMT. ವರುಣ ಈಗ ಯಪ್ಪ ಹೆಂಗೋ ಬದುಕೋದು ಅನ್ನೋ ಮಟ್ಟದಲ್ಲಿದ್ದಾಗ ತಗೊಳ್ರಪ್ಪ ಮಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಮಳೆ ಕೊಟ್ಟು ಈಗ ನೆಮ್ಮದಿಯಾಗಿರುವಂಗೆ ಮಾಡಿದ್ದಾನೆ. ಬಟ್ ಕೆಲವು ಭಾಗಗಳಲ್ಲಿ ಇನ್ನೂ ಮಳೆ ಆಗಿಲ್ಲ. ಕೆಲವು ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಯಾವ ಭಾಗದಲ್ಲಿ ಮಳೆ ಆಗಿಲ್ಲ, ಯಾವ ಭಾಗದಲ್ಲಿ ಎಷ್ಟು ಮಳೆ ಆಗ್ತಾ ಇದೆ, ಡ್ಯಾಮ್ಗಳ ಪರಿಸ್ಥಿತಿ ಏನಿದೆ, ಎಲ್ಲ ಡೀಟೇಲ್ಸ್ ಬೇಕಲ್ವಾ? ಆ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಕೊಂಡು ಬನ್ನಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ 105 ಅಡಿಗೆ ತಲುಪಿದ ಕೆಆರ್ಎಸ್ ಡ್ಯಾಂ. ನಾಲೆಗಳಿಗೆ ನೀರು ಹರಿಸುವಂತೆ ರೈತರು ಆಗ್ರಹ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸದ್ಯ ಮಳೆ ಚುರುಕುಗೊಂಡ ಬೆನ್ನಲ್ಲೇ ಸಕ್ಕರೆ ನಾಡು ಮಂಡ್ಯದ ರೈತರ ಮುಖದಲ್ಲಿ ಹೊಸ ಭರವಸೆ ಮೂಡಿದೆ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಈಗ 105 ಅಡಿಗೆ ಏರಿಕೆಯಾಗಿದ್ದು, ಮುಂಗಾರು ಬೆಳೆಗೆ ಕೂಡಲೇ ನಾಲೆಗಳಿಗೆ ನೀರು ಹರಿಸಬೇಕು ಅಂತ ಮಂಡ್ಯ ಜಿಲ್ಲೆಯ ರೈತರು ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 81 ಅಡಿಗೆ ಕುಸಿದಿದ್ದಾಗ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಯ ರೈತರಿಗೆ ಕಠಿಣ ಸೂಚನೆಯೊಂದನ್ನು ನೀಡಿತ್ತು. ಯಾವುದೇ ಹೊಸ ಬೆಳೆ ಬಿತ್ತನೆ ಮಾಡಬೇಡಿ, ಕುಡಿಯೋ ನೀರಿಗೆ ಆದ್ಯತೆ ನೀಡಬೇಕಾಗಿದೆ ಅಂತ ರೈತರ ಕೈಕಟ್ಟಿ ಹಾಕ್ತಂತಾಗಿತ್ತು. ಆದ್ರೆ ಈಗ ಜಲಾನಯನ ಪ್ರದೇಶ ಹಾಗೂ ಕೊಡಗಿನಲ್ಲಿ ಉತ್ತಮ ಮಳೆ ಆಗ್ತಾ ಇದ್ದು, ಕೆಆರ್ಎಸ್ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರ ಪರಿಣಾಮ ಡ್ಯಾಂ ನೀರಿನ ಮಟ್ಟ ಭರಪೂರ 105 ಅಡಿ ತಲುಪಿದೆ. ಕಾವೇರಿ ಕೊಳ್ಳದ ರೈತರ ಮೇಲೆ ಕೃಪೆ ತೋರಿದ ವರುಣ ತಮಿಳುನಾಡಿಗೆ 3 ದಿನದಲ್ಲಿ 3.7 TMC ನೀರು ರಿಲೀಸ್. ಬಿಳಿಗುಂಡ್ಲು ಮಾಪನದಲ್ಲಿ ನೀರು ಬಿಡುಗಡೆ ಬಗ್ಗೆ ಮಾಹಿತಿ. ಕಾವೇರಿ ಕೊಳ್ಳದಲ್ಲಿ ವರುಣನ ಕೃಪೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ತಮಿಳುನಾಡಿಗೆ 3 ದಿನದಲ್ಲಿ 3.7 TMC ನೀರು ರಿಲೀಸ್ ಮಾಡಲಾಗಿದೆ. ಬಿಳಿಗುಂಡ್ಲು ಮಾಪನದಲ್ಲಿ ನೀರು ಬಿಡುಗಡೆ ಬಗ್ಗೆ ಮಾಹಿತಿ ಸಿಕ್ಕಿದೆ. 15 ದಿನದಲ್ಲಿ 4.5 TMC ನೀರು ಬೇಡಿಕೆ ಇಟ್ಟಿದ್ದ ತಮಿಳುನಾಡು ಪ್ರತಿನಿತ್ಯ 3500 ಕ್ಯೂಸೆಕ್ ನೀರಿಗಾಗಿ ಪಟ್ಟು ಹಿಡಿದಿತ್ತು. ರಾಜ್ಯದಿಂದ ಈಗಾಗಲೇ 3.7 TMC ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನ ನೀರಿನ ಮಟ್ಟ 105 ಅಡಿಗೆ ಏರಿಕೆ ಆಗ್ತಾ ಇದ್ದ ಹಾಗೆ ಮಂಡ್ಯ ಜಿಲ್ಲೆಯ ರೈತರು ಕೃಷಿ ಚಟುವಟಿಕೆಗೆ ಸಜ್ಜಾಗ್ತಿದ್ದಾರೆ. ಮುಂಗಾರು ಹಂಗಾಮಿನ ಹೊಸ ಬೆಳೆಗೆ ಕೂಡಲೇ ನಾಲೆಗಳಿಗೆ ನೀರು ಹರಿಸುವುದಾಗಿ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಬಿತ್ತನೆಗೆ ಇದು ಸೂಕ್ತ ಸಮಯವಾಗಿದ್ದು, ಸರ್ಕಾರ ತಡ ಮಾಡಿದ್ರೆ ಕೈಗೆ ಬಂದ ಬೆಳೆ ಬಾಯಿಗೆ ಬಾರದಂತಾಗುತ್ತೆ ಎಂಬುದು ರೈತರ ಆತಂಕ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ರೈತರು ಪುಣ್ಯದಿಂದ ಆಗ್ತಾ ಇದೆ. ಹಿಂದೆ 82 ಇದ್ದಾಗ ಮುಖ್ಯಮಂತ್ರಿಗಳು ಬೆಳೆ ಹಾಕ್ಬಿಡಿ ಅಂತ ಬೇಡಿಕೆ ಮನವಿ ಮಾಡ್ಕೊಂಡಿದ್ರು. ನಾವು ಅದಕ್ಕೆ DC ಆಫೀಸಲ್ಲೆಲ್ಲ ಮೀಟಿಂಗ್ ಮಾಡಿ ನಾವು ಸ್ಪಂದಿಸಿದ್ವಿ. ಇವಾಗ 105 ಅಡಿವರೆಗೂ ಬಂದಿದೆ. ಮಳೆ ಯಥೇಚ್ಛವಾಗಿ ಬೀಳ್ತಾ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ. ತಮಿಳುನಾಡಿಗೂ ನೀರು ಹೋಗ್ತಾ ಇದೆ. ಅವ್ರಿಗೂ ನೆಮ್ಮದಿ ಇದೆ. ನಮಗಿಂತ ಹೆಚ್ಚಿಗೆ ಸರ್ಕಾರದವ್ರಿಗೂ ನೆಮ್ಮದಿ ಸಿಕ್ಕಿದೆ ಇವಾಗ. ಯಾಕೆಂದರೆ ಒಂದು ವಾರದಿಂದ 30,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ತಮಿಳುನಾಡಿಗೆ. ಆದ್ದರಿಂದ ನಮಗೇನು ಇವಾಗ ಕೆರೆ ಕಟ್ಟೆಗಳಿಗೆ ನೀರು ಬಿಟ್ಟಿದ್ರು ಜಾನುವಾರಿಗೆ ಅಂತ, ಅದು ಕಂಟಿನ್ಯೂ ಮಾಡಿ ಮುಖ್ಯಮಂತ್ರಿಗಳು ತಕ್ಷಣ ರೈತರು ಬೆಳೆ ಮಾಡಿ, ಸೂಕ್ತವಾದ ಬೆಳೆ ಮಾಡಿ ಅಂತ ಹೇಳಬೇಕು. ನೀರಿಗೆ ತಕ್ಕಂತೆ ಬೆಳೆ ಮಾಡಿ, ನೀರು ಇನ್ನೂ ಬರೋ ಚಾನ್ಸಸ್ ಇದೆ. ಈಗ ತಾವು ಹೊಸದಾಗಿ ತುರ್ತಾಗಿ ಮಾಡಬೇಕಾಗಿರೋ ಆಗ್ರಹ ಏನು ಅಂತ ಹೇಳಿದ್ರೆ, ತಾವು ಪತ್ರಿಕಾಗೋಷ್ಠಿಯ ಮೂಲಕ ಮಳೆ ಆಗ್ತಾ ಇರುವ ಈ ಸಂದರ್ಭಕ್ಕೆ ತಮಿಳುನಾಡಿಗೂ ಹೋಗ್ತಾ ಇದೆ, ಕಟ್ಟೆನೂ ತುಂಬ್ತಾ ಇದೆ, 32,000 ಕ್ಯೂಸೆಕ್ಸ್ ಹೆಚ್ಚು ನೀರು ಬರ್ತಾ ಇದೆ. ಬೆಳೆಗಳ ಹೊಸ ಬೆಳೆ ರಕ್ಷಣೆಗಾಗಿ, ಈಗಿರುವ ಬೆಳೆಗೆ ಹೊಸ ಬೆಳೆಗಾಗಿ ತಕ್ಷಣ ನಾಲೆಗಳಿಗೆ ನೀರು ಬಿಡಬೇಕು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ. ಹೊಗೆನಕಲ್ ಜಲಪಾತಕ್ಕೆ ಜೀವಕಳೆ. ಹಾಲ್ನೊರೆಯಂತೆ ಧುಮ್ಮಿಕ್ತಿರುವ ಜಲಪಾತ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿ ಭಾಗದಲ್ಲಿರುವ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹೊಗೆನಕಲ್ ಜಲಪಾತದಲ್ಲಿ ಪ್ರಕೃತಿಯ ಸೊಬಗು ಮತ್ತೆ ಮೈದಳೆದಿದೆ. ಉಕ್ಕಿ ಹರಿತಾ ಇರುವ ಕಾವೇರಿ ಹೊಗೆನಕಲ್ನಲ್ಲಿ ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇದ್ದು, ರುದ್ರ ರಮಣೀಯ ದೃಶ್ಯ ಕಣ್ಮನ ಸೆಳಿತಾ ಇದೆ. ಜಲಪಾತಗಳ ದೃಶ್ಯ ಕಾವ್ಯ ಇಲ್ಲಿ ಅನಾವರಣಗೊಂಡಿದೆ. ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ. ಅರ್ಧದಷ್ಟು ಭರ್ತಿಯಾದ ತುಂಗೆ ಒಡಲು. ರೈತರ ಮುಖದಲ್ಲಿ ಮಂದಹಾಸ. ತುಂಗಭದ್ರಾ ಜಲಾಶಯ 3 ರಾಜ್ಯದ 9 ಜಿಲ್ಲೆಗಳ ಜೀವನಾಡಿ. ಲಕ್ಷಾಂತರ ಜನ ಈ ಜಲಾಶಯವನ್ನೇ ನಂಬಿ ಜೀವನ ನಡೆಸ್ತಾರೆ. ಆದ್ರೆ ಈ ವರ್ಷ ಮಳೆರಾಯನ ಮುನಿಸಿನಿಂದ ಜಲಾಶಯ ಖಾಲಿ ಆಗಿತ್ತು. ಆದರೆ ಕಳೆದೊಂದು ವಾರದಿಂದ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬಂದಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಡ್ಯಾಂಗೆ ಅಪಾರ ಪ್ರಮಾಣದ ಒಳಹರಿವು ದಾಖಲಾಗ್ತಾ ಇದ್ದು, ಜಲಾಶಯ ಈಗ ಅರ್ಧದಷ್ಟು ಭರ್ತಿಯಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಬೆಳೆಗಳಿಗೆ ನೀರು ಹರಿಸೋಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ಹೇಳಿದ್ರಿಂದ ಆತಂಕಕ್ಕೆ ಒಳಗಾಗಿದ್ದ ರೈತರಲ್ಲಿ ಹೊಸ ಭರವಸೆ ಮೂಡಿದೆ.
105 ಟಿಎಂಸಿ ಸಾಮರ್ಥ್ಯ ಹೊಂದಿರುವ ತುಂಗಭದ್ರಾ ಜಲಾಶಯದಲ್ಲಿ ಪ್ರಸ್ತುತ 51.14 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಜಲಾಶಯಕ್ಕೆ ಬರೋಬ್ಬರಿ 91,000ಕ್ಕೂ ಅಧಿಕ ಕ್ಯೂಸೆಕ್ ಒಳಹರಿವಿನ ಪ್ರಮಾಣ ದಾಖಲಾಗ್ತಾ ಇದ್ದು, ನೀರಿನ ಮಟ್ಟ ವೇಗವಾಗಿ ಏರಿಕೆಯಾಗ್ತಿದೆ. ಕೇವಲ ಒಂದೇ ದಿನದಲ್ಲಿ ಭಾರಿ ಪ್ರಮಾಣದ ನೀರು ಹರಿದು ಬಂದಿದ್ದು 7 ಟಿಎಂಸಿ ನೀರು ಸಂಗ್ರಹ ಆಗಿದೆ. 44 ಟಿಎಂಸಿ ಇದ್ದ ನೀರಿನ ಸಂಗ್ರಹ 51 ಟಿಎಂಸಿಗೆ ಏರಿಕೆಯಾಗಿದೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬೀಳುತ್ತಿರುವ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ತೋರಿಸುವಂತ ಕೆಲಸ ಮಾಡ್ತೇನೆ. ಕೊಪ್ಪಳ ತಾಲೂಕಿನ ಮುಂಡ್ರೆ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯ ಇದು. ನೋಡ್ತಾ ಇರೋ ದೃಶ್ಯದಲ್ಲಿ ಇದು ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ ಜೀವನಡಿಯಾಗಿದೆ. ಅಷ್ಟೇ ಅಲ್ಲದೆ ತೆಲಂಗಾಣ ಮತ್ತು ಆಂಧ್ರ ಜಿಲ್ಲೆಗಳಿಗೂ ಸಹ ಇದೇ ನೀರನ್ನು ನಂಬಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅಲ್ಲಿ ಕೃಷಿ ಚಟುವಟಿಕೆ ಆಗಿರ್ಬೋದು, ಕೈಗಾರಿಕೆಗಳಿಗಾಗಿರ್ಬೋದು ಮತ್ತು ಕುಡಿಯುವ ನೀರಿಗೂ ಸಹ ತುಂಗಭದ್ರಾ ಜಲಾಶಯನೇ ನಂಬಿದ್ದಾರೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ತುಂಗಭದ್ರಾ ಜಲಾಶಯ. 105 ಟಿಎಂಸಿ ಸಾಮರ್ಥ್ಯ ತುಂಗಭದ್ರಾ ಜಲಾಶಯ. ಇವತ್ತು 51 ಟಿಎಂಸಿ ನೀರು ತುಂಗಭದ್ರಾ ಜಲಾಶಯದಲ್ಲಿ ಭರ್ತಿಯಾಗಿದೆ. 51 ಟಿಎಂಸಿ ನೀರು ಇದೆ ಅಂತ ಹೇಳ್ಬೋದಾಗಿದೆ. ಅಷ್ಟೇ ಅಲ್ಲದೆ ಅಂದರೆ ಇವತ್ತು 91,000 ಕ್ಯೂಸೆಕ್ಸ್ ನೀರು ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಪ್ರಮಾಣ ಬರ್ತಾ ಇದೆ. ಯಾಕಂದರೆ ತುಂಗದಲ್ಲಿ ಆಗಲಿ ಸಂಪೂರ್ಣವಾಗಿ ತುಂಗ ಜಲಾಶಯ ಭರ್ತಿಯಾಗಿದ್ದ ಕಾರಣಕ್ಕಾಗಿ ತುಂಗ ಜಲಾಶಯದಿಂದ 90,000ಕ್ಕೂ ಅಧಿಕ ಪ್ರಮಾಣದಲ್ಲಿ ಈಗಾಗಲೇ ತುಂಗದಿಂದ ನೀರು ಬಿಡ್ತಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅದೇ ನೀರು ಸಹ ಈಗ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಈಗ ಮಲೆನಾಡಿನ ಭಾಗದ ಸಾಕಷ್ಟು ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಬೀಳ್ತಿರೋ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಈಗ ಒಂಥರ ಅಂದರೆ 51 ಟಿಎಂಸಿ ನೀರು ಸಹ ಕಳೆದ ಒಂದು ವಾರದಿಂದ 30 ಟಿಎಂಸಿ ಇದ್ದಂತಹ ತುಂಗಭದ್ರಾ ಜಲಾಶಯ ಇವತ್ತು ಒಂದು ವಾರದಲ್ಲಿ ಅಂದರೆ 20 ಟಿಎಂಸಿ ಸಹ ನೀರು ಸಂಗ್ರಹ ಆಗಿದೆ. ಇವತ್ತು ಒಂದೇ ದಿನ ಅಂದರೆ ನಿನ್ನೆ ಒಂದೇ ದಿನ 7 ಟಿಎಂಸಿ ನೀರು ಸಹ ಅಂದರೆ ತುಂಗಭದ್ರಾ ಜಲಾಶಯಕ್ಕೆ ಬಂದಿದೆ ಅಂತ ಹೇಳ್ಬೋದಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ, ಮೈದುಂಬಿ ಹರಿತಿರುವ ತುಂಗಭದ್ರಾ ನದಿ, ಹರಿಹರ ನದಿ ಪಾತ್ರದ ಜಮೀನು ಮುಳುಗಡೆ. ಹೌದು, ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದ್ದು, ನದಿ ಪಾತ್ರದಲ್ಲಿರುವ ಕೆಲ ಜಮೀನುಗಳು ಮುಳುಗಡೆಯಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ನದಿ ಪಾತ್ರದಲ್ಲಿರುವ ಕೆಲ ಜಮೀನು ಪ್ರದೇಶಗಳು ಮುಳುಗಡೆಯಾಗಿದೆ. ಜಮೀನಿಗೆ ರೈತರು ಹೋಗಬೇಕು ಅಂದ್ರೆ ತೆಪ್ಪದ ಸಹಾಯದಿಂದ ಹೋಗಬೇಕಾದ ಸ್ಥಿತಿ ಇದೆ. ಜಮೀನಲ್ಲಿದ್ದ ಅಡಿಕೆ, ತೆಂಗು, ಭತ್ತ, ಬೆಂಡೆಕಾಯಿ ಬೆಳೆ ಸಂಪೂರ್ಣ ಮುಳುಗಡೆಯಾಗಿದ್ದು, ತುಂಗಾ ನದಿಯಿಂದ 90,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ನದಿ ಪಾತ್ರದಲ್ಲಿ ಹರಿಯೋ ಹಿನ್ನೆಲೆಯಲ್ಲಿ ಜಮೀನುಗಳು ಮುಳುಗಡೆಯಾಗಿದೆ. ಇನ್ನು ಕೆಲ ಕಡೆ ಭತ್ತದ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದ್ದು, ಸಾಕಷ್ಟು ನಷ್ಟದಲ್ಲಿ ರೈತರಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಹರಿದು ಬಂದ ನೀರು, ದಾಖಲೆ ಬರೆದ ಒಳಹರಿವಿನ ಪ್ರಮಾಣ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಹೀಗಾಗಿ ಒಳಹರಿವಿನ ಪ್ರಮಾಣ ಈ ವರ್ಷದ ದಾಖಲೆ ಬರೆದಿದೆ. ತುಂಗಭದ್ರಾ ಜಲಾಶಯ ಅರ್ಧ ಭಾಗ ತುಂಬಿದ್ದು 105 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ಇದೀಗ 60 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಒಂದೇ ದಿನಕ್ಕೆ ಜಲಾಶಯಕ್ಕೆ 9 ಟಿಎಂಸಿ ನೀರು ಹರಿದು ಬಂದಿದೆ. ಸದ್ಯ ಜಲಾಶಯಕ್ಕೆ 1,750,000 ಕ್ಯೂಸೆಕ್ ಒಳಹರಿವು ಇದೆ. ಇದೇ ಪ್ರಮಾಣದ ಒಳಹರಿವು ಇದ್ರೆ 4 ದಿನದಲ್ಲಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಲಿದೆ. ಇನ್ನು ಈ ಬಾರಿ ಮುಂಗಾರು ಕೈಕೊಟ್ಟಿದ್ರು. ಜುಲೈ ಕೊನೆ ವಾರದಲ್ಲಿ, ಆಗಸ್ಟ್ ಮೊದಲ ವಾರದಲ್ಲಿ ಉತ್ತಮ ಮಳೆ ಆಗಿದೆ. ಹೀಗಾಗಿ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಹಾಗಾದ್ರೆ ಯಾವ ಜಲಾಶಯಗಳ ಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ, ಕೆಆರ್ಎಸ್ನ ಒಳಹರಿವು 19,275 ಕ್ಯೂಸೆಕ್ ಇದ್ರೆ, ಹೊರಹರಿವು 1,985 ಕ್ಯೂಸೆಕ್ ಇದೆ. ಇಂದಿನ ಮಟ್ಟ ನೋಡೋದಾದ್ರೆ 27.77 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಆಲಮಟ್ಟಿ ಡ್ಯಾಂನಲ್ಲಿ 1,47,675 ಕ್ಯೂಸೆಕ್ನ ಒಳಹರಿವಿದ್ರೆ, ಹೊರಹರಿವು 1,51,297 ಕ್ಯೂಸೆಕ್ ಇದೆ. 110.849 ಟಿಎಂಸಿಯಷ್ಟು ನೀರಿದೆ. ತುಂಗಭದ್ರಾ ಡ್ಯಾಂನಲ್ಲಿ 1,750,000 ಕ್ಯೂಸೆಕ್ ಒಳಹರಿವಿದ್ರೆ, ಹೊರಹರಿವು 1,443 ಕ್ಯೂಸೆಕ್ ಇದೆ. ಇಂದಿನ ಮಟ್ಟ 9.718 ಟಿಎಂಸಿ. ಕಬಿನಿ ಡ್ಯಾಂನಲ್ಲಿ 22,000 ಕ್ಯೂಸೆಕ್ ಒಳಹರಿವಿದ್ರೆ, ಹೊರಹರಿವು 27,000 ಕ್ಯೂಸೆಕ್ ಇದೆ. ಇಂದಿನ ಮಟ್ಟ ನೋಡೋದಾದ್ರೆ 18.26 ಟಿಎಂಸಿ ಇದೆ. ಹೇಮಾವತಿ ಡ್ಯಾಂನಲ್ಲಿ 4,879,000 ಕ್ಯೂಸೆಕ್ ಇದ್ರೆ, ಹೊರಹರಿವು 500 ಕ್ಯೂಸೆಕ್ ಇದೆ. ಇಂದಿನ ಮಟ್ಟ 28.72 ಟಿಎಂಸಿ ಇದೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ತಗ್ಗಿದ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಇಳಿಮುಖ. ಕಳೆದ 2-3 ದಿನದಿಂದ ಮಡಿಕೇರಿ ಸೇರಿದಂತೆ ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯಕ್ಕೆ ಬರ್ತಾ ಇರುವ ನೀರಿನ ಒಳಹರಿವು ಇಳಿಮುಖ ಆಗಿದೆ. ಹಾರಂಗಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ 2,859 ಅಡಿಗಳಾಗಿದ್ದು, ಪ್ರಸ್ತುತ ಜಲಾಶಯದಲ್ಲಿ 2,857.73 ಅಡಿ ನೀರು ಸಂಗ್ರಹ ಆಗಿದೆ. ಜಲಾಶಯದಲ್ಲಿ ಇನ್ನಷ್ಟು ಪ್ರಮಾಣದ ನೀರು ಇರೋದ್ರಿಂದ ನೀರಾವರಿ ಇಲಾಖೆ ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಿದೆ. ಇಂದು ಜಲಾಶಯಕ್ಕೆ 5,931 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು, ಜಲಾಶಯದಿಂದ 3,900 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಹೊರಬಿಡಲಾಗ್ತಿದೆ.
ಜಲಾಶಯದಿಂದ ಒಟ್ಟು ಸಂಗ್ರಹದ ಸಾಮರ್ಥ್ಯನೇ 8.5 ಟಿಎಂಸಿ ಇದ್ದು ಪ್ರಸ್ತುತ 8.1 ಟಿಎಂಸಿ ನೀರು ಸಂಗ್ರಹ ಆಗಿದೆ. ವಿರಾಜಪೇಟೆ ತಾಲೂಕಿನ ಮಳೆ ಆರ್ಭಟ, ಗುಡ್ಡಗಾಡು ಜನರಿಗೆ ಕಾಳಜಿ ಕೇಂದ್ರ ಓಪನ್. ಕೊಡಗು ಜಿಲ್ಲಾದ್ಯಂತ ಬೆಳಗ್ಗೆಯಿಂದಲೂ ಮಳೆ ಮತ್ತೆ ಬಿರುಸು ಪಡಿತಾ ಇದೆ. ಮಡಿಕೇರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಡಬಿಡದೆ ಮಳೆ ಆಗ್ತಿದೆ. ವಿರಾಜಪೇಟೆ ತಾಲೂಕಿನ ಹಲವೆಡೆ ಮಳೆ ಆರ್ಭಟಿಸ್ತಾ ಇದೆ. ಹೆಚ್ಚು ಮಳೆ ಆದರೆ ತೊಂದರೆ ಆಗದಂತೆ ಅಪಾಯದ ಅಂಚಿನಲ್ಲಿರುವ ಗುಡ್ಡಗಾಡು ಜನರಿಗೆ ಕಾಳಜಿ ಕೇಂದ್ರ ಓಪನ್ ಮಾಡಲಾಗಿದೆ. ವಿರಾಜಪೇಟೆ ನಗರದ ಖಾಸಗಿ ಶಾಲೆಯ ಹಾಲ್ನಲ್ಲಿ ಕಾಳಜಿ ಕೇಂದ್ರ ಓಪನ್ ಆಗಿದ್ದು ಪಂಚಾಯಿತಿ ಅಧಿಕಾರಿಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿರಾಜಪೇಟೆ ನಗರದ ಅಯ್ಯಪ್ಪ ಬೆಟ್ಟ, ನೆಹರು ನಗರದ ನಿವಾಸಿಗಳಿಗೆ ನೋಟಿಸ್ ಕೊಡಲಾಗಿದ್ದು ಸುಮಾರು 100ಕ್ಕೂ ಅಧಿಕ ಕುಟುಂಬಗಳಿಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಮಳೆಯ ತೀವ್ರತೆ ಹೆಚ್ಚಾದರೆ ಕಾಳಜಿ ಕೇಂದ್ರಗಳಿಗೆ ಬರುವಂತೆ ಮನವಿ ಮಾಡಿದ್ದಾರೆ. ಇದೆಲ್ಲದರ ನಡುವೆ ತೀರ್ಥಹಳ್ಳಿಯ ಗಾಂಧಿನಗರದಲ್ಲಿ ಗುಡ್ಡ ಕುಸಿತದಿಂದ 3 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ರಮೇಶ್ ಗೌಡ ಹಾಗೂ ಕಾರ್ಮಿಕರನ್ನ ಕರೆತಂದಿದ್ದ ಮೇಸ್ತ್ರಿ ಆಂಜಿನಪ್ಪ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಗುಡ್ಡ ಕುಸಿತ ಜಾಗದಲ್ಲಿದ್ದ ಮನೆ ಹಾಗೂ ಶೆಡ್ ಮಾಲೀಕರಾದ ರಮೇಶ್ ಗೌಡ ವಿರುದ್ಧವೂ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗುಡ್ಡ ಕುಸಿದು ಮಲ್ಲಿಕಾರ್ಜುನ್, ನಾಗವೇಣಿ ಹಾಗೂ 3 ವರ್ಷದ ಮಗು ಸಂತೋಷ್ ಸಾವನ್ನಪ್ಪಿದ್ರು. ಒಟ್ನಲ್ಲಿ ಈ ಬಾರಿ ಕಡಿಮೆ ಪ್ರಮಾಣದ ಮಳೆಯಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರೈತರಿಗೆ ಆತಂಕ ಎದುರಾಗಿತ್ತು. ಆದರೆ ಕಳೆದ 2 ವಾರದಿಂದ ಉತ್ತಮ ಮಳೆಯಾಗಿದ್ದು ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಇದರಿಂದ ಅನ್ನದಾತ ನಿಟ್ಟುಸಿರು ಬಿಟ್ಟಿದ್ದಾನೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.